ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಭಯವನರಿಯದ ದಿವ್ಯ ರಾಜಪೀಠದ ನಿಧಿಯೇ, ಭಯವನರಿಯದ ದಿವ್ಯ ರಾಜಪೀಠದ ನಿಧಿಯೇ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಗುರುವಾದಿರಾಜರೇ ಮೋದದಿಂದಲಿ ಹರಸಿ ವರಪೀಠದಧಿಪತಿಯ ಮಾಡಿ ನಲಿದಾಡಿದರು. ಗುರುವಾದಿರಾಜರೇ ಮೋದದಿಂದಲಿ ಹರಸಿ ವರಪೀಠದಧಿಪತಿಯ ಮಾಡಿ ನಲಿದಾಡಿದರು. ತರುವಿನಂದದಿಲತೆಗೆ ಪೀಠಿಕಾಸರೆಯಾಗಿ, ತರುವಿನಂದದಿಲತೆಗೆ ಪೀಠಿಕಾಸರೆಯಾಗಿ ಉರುಕೀರ್ತಿಯನ್ನು ಪಡೆದ ವಿಬುಧ ವಲ್ಲಭರೇ, ಉರುಕೀರ್ತಿಯನ್ನು ಪಡೆದ ವಿಬುಧ ವಲ್ಲಭರೇ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ತನು ಮನದ ಕಣ ಕಣದಿ ಭಾವಿ ಪವನನು ತಾನು ಅನದರತ ನಿಂತಿಹನು ಸಂದೇಹವಿದಕ್ಕಿಲ್ಲ. ತನು ಮನದ ಕಣ ಕಣದಿ ಭಾವಿ ಪವನನು ತಾನು ಅನವರತ ನಿಂತಿಹನು ಸಂದೇಹವಿದಕ್ಕಿಲ್ಲ. ವಿನತ ವೃಂದಕ್ಕೆ ನಿರುತ ಉಲ್ಲಾಸವೀಯುತ್ತ, ವಿನತ ವೃಂದಕ್ಕೆ ನಿರುತ ಉಲ್ಲಾಸವೀಯುತ್ತ ಅನಿಲ ದೇವನ ಕೃಪೆಯ ಪಡೆದು ನಿಂತಿಹರೆ, ಅನಿಲ ದೇವನ ಕೃಪೆಯ ಪಡೆದು ನಿಂತಿಹರೆ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಮೂಢ ಜನರೇ ಅಧಿಕ ಈ ಲೋಕದೊಳಗೆಲ್ಲ, ಮೂಢ ಜನರೇ ಅಧಿಕ ಈ ಲೋಕದೊಳಗೆಲ್ಲ ದೃಢವಾದ ಗುರು ದೀಕ್ಷೆ ಬಿತ್ತಿ ಮನದಲ್ಲಿ. ಮೂಢ ಜನರೇ ಅಧಿಕ ಈ ಲೋಕದೊಳಗೆಲ್ಲ ದೃಢವಾದ ಗುರು ದೀಕ್ಷೆ ಬಿತ್ತಿ ಮನದಲ್ಲಿ. ಬಿಡದೆ ರಾಜರ ಮಹಿಮೆ ಕೊಂಡಾಡುತ್ತಿರುವಂಥ, ಬಿಡದೆ ರಾಜರ ಮಹಿಮೆ ಕೊಂಡಾಡುತ್ತಿರುವಂಥ ಕೊಡಮಾಡು ಬಕುತಿಯನು ಶ್ರೀರಾಮದೂತ, ಕೊಡಮಾಡು ಬಕುತಿಯನು ಶ್ರೀರಾಮದೂತ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಭಯವನರಿಯದ ದಿವ್ಯ ರಾಜಪೀಠದ ನಿಧಿಯೇ, ಭಯವನರಿಯದ ದಿವ್ಯ ರಾಜಪೀಠದ ನಿಧಿಯೇ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ, ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಜಯ ಜಯವು ನಿಮಗೆ ವಿಶ್ವವಲ್ಲಭ ಮುನಿಯೇ. ಹರೇ ಶ್ರೀನಿವಾಸ. ಜಯ ಜಯವು ನಿಮಗೆ, ನಿಮಗೆ ಜಯವಾಗಲಿ, ಕೀರ್ತಿ ಹೆಚ್ಚಾಗಲಿ. ವಿಶ್ವವಲ್ಲಭ ಮುನಿಯೇ, ಓ ಮಹಾನ್ ಮುನಿ ವಿಶ್ವವಲ್ಲಭ ತೀರ್ಥರು. ಭಯವನರಿಯದ, ಭಯವನ್ನು ತಿಳಿಯದ ದಿವ್ಯ ರಾಜಪೀಠದ ನಿಧಿಯೇ, ದಿವ್ಯವಾದ ಪೀಠದ ಅಮೂಲ್ಯ ರತ್ನ. ಅರ್ಥ: ಓ ವಿಶ್ವವಲ್ಲಭ ಮುನಿಯೇ, ನಿಮಗೆ ಜಯವಾಗಲಿ. ನೀವು ಭಯರಹಿತರು, ಪವಿತ್ರ ಪೀಠದ ಅಮೂಲ್ಯ ನಿಧಿಯೂ ಆಗಿದ್ದೀರಿ. ಚರಣ 1. ಗುರುವಾದಿರಾಜರೇ, ಗುರುವಾದಿರಾಜ ತೀರ್ಥರು. ಮೋದದಿಂದಲಿ ಹರಸಿ, ಸಂತೋಷದಿಂದ ಆಶೀರ್ವದಿಸಿ, ವರಪೀಠದ ಅಧಿಪತಿಯ ಮಾಡಿ, ಪೀಠದ ನಾಯಕನನ್ನಾಗಿ ಮಾಡಿ ನಲಿದಾಡಿದರು, ಸಂತೋಷಪಟ್ಟರು. ತರುವಿನಂದದಿ ಲತೆಗೆ, ಮರಕ್ಕೆ ಹತ್ತಿದ ಲತೆ ಹಾಗೆ, ಪೀಠಿಕಾ ಸರೆಯಾಗಿ, ಪೀಠದ ಅಲಂಕಾರವಾಗಿ, ಉರು ಕೀರ್ತಿಯನ್ನು ಪಡೆದ, ದೊಡ್ಡ ಕೀರ್ತಿಯನ್ನು ಪಡೆದ ವಿಬುಧ ವಲ್ಲಭರೇ, ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು. ಅರ್ಥ: ಗುರುವಾದಿರಾಜರು ಸಂತೋಷದಿಂದ ಆಶೀರ್ವದಿಸಿ ಪೀಠದ ಅಧಿಪತಿಯಾಗಿ ನೇಮಿಸಿ ಅವರನ್ನು ಮಹಾನ್ ಕೀರ್ತಿಯವರನ್ನಾಗಿ ಮಾಡಿದರು. ಚರಣ 2. ತನುಮನದ ಕಣಕಣದಿ, ದೇಹ ಮನಸ್ಸಿನ ಪ್ರತಿಯೊಂದು ಕಣದಲ್ಲಿ, ಭಾವಿ ಪವನನು ತಾನು, ಪವಿತ್ರ ವಾಯುದೇವನು,
ಅನವರತ ನಿಂತಿಹನು ಸದಾ ನೆಲೆಸಿದ್ದಾನೆ. ಸಂದೇಹವಿದಕ್ಕಿಲ್ಲ, ಇದರಲ್ಲಿ ಸಂಶಯವಿಲ್ಲ. ವಿನತ ವೃಂದಕ್ಕೆ ನಿರುತ ಭಕ್ತ ಜನರಿಗೆ ಸದಾ ಉಲ್ಲಾಸವೀಯುತ್ತ ಸಂತೋಷ ನೀಡುತ್ತ ಅನಿಲದ ದೇವನ ಕೃಪೆಯ ಪಡೆದು ವಾಯುದೇವರ ಕೃಪೆಯಿಂದ ನಿಂತಿಹರೆ ಸ್ಥಿರವಾಗಿದ್ದಾರೆ. ಅರ್ಥ: ಅವರೊಳಗೆ ವಾಯುದೇವರ ಕೃಪೆ ಸದಾ ನೆಲೆಸಿದ್ದು ಅವರು ಭಕ್ತರಿಗೆ ಸದಾ ಸಂತೋಷ ನೀಡುತ್ತಾರೆ. ಚರಣ 3. ಮೂಢ ಜನರೇ ಅಧಿಕ, ಮೂರ್ಖರು ಹೆಚ್ಚು. ಈ ಲೋಕದೊಳಗೆಲ್ಲ, ಈ ಲೋಕದಲ್ಲಿ ದೃಢವಾದ ಗುರುದೀಕ್ಷೆ, ಬಲವಾದ ಗುರುದೀಕ್ಷೆ ಬಿತ್ತಿ ಮನದಲ್ಲಿ, ಮನಸ್ಸಿನಲ್ಲಿ ನೆಟ್ಟು ಬಿಡದೆ ರಾಜರ ಮಹಿಮೆ, ಶ್ರೀಹರಿಯ ಮಹಿಮೆ ಬಿಡದೆ ಕೊಂಡಾಡುತ್ತಿರುವಂಥ, ಸದಾ ಕೊಂಡಾಡುವ ಕೊಡಮಾಡು ಭಕ್ತಿಯನು ಶ್ರೀರಾಮದೂತ ಹನುಮಂತ. ಅರ್ಥ: ಈ ಲೋಕದಲ್ಲಿ ಮೂಢರು ಹೆಚ್ಚು, ಆದ್ದರಿಂದ ದೃಢವಾದ ಗುರುಭಕ್ತಿ ಬೆಳೆಸಿ ಶ್ರೀಹರಿಯ ಮಹಿಮೆಯನ್ನು ಸದಾ ಕೊಂಡಾಡಬೇಕು. ಶ್ಲೋಕ: ವಿಶ್ವೋತ್ತಮ ಕರಾಬ್ಜೋತ್ಥಂ, ವಿಶ್ವದಲ್ಲಿ ಶ್ರೇಷ್ಠರಾದವರ ಕೈಯಿಂದ ಉದ್ಭವಿಸಿದ. ವಾದಿರಾಜ ಗುರುಪ್ರಿಯಂ, ವಾದಿರಾಜರ ಪ್ರಿಯ ಶಿಷ್ಯ. ವಿಶ್ವವಲ್ಲಭ ತೀರ್ಥಾರ್ಯಂ, ವಿಶ್ವವಲ್ಲಭ ತೀರ್ಥರು. ಸುಗುಣ ಶೋಭಿತಂ, ಸುಗುಣಗಳಿಂದ ಹೊಳೆಯುವವರಿಗೆ ನಮಸ್ಕಾರ. ಒಟ್ಟಾರೆ ಅರ್ಥ: ಈ ಕೀರ್ತನೆ ಗುರುಶಿಷ್ಯರ ಮಹತ್ವ, ಭಕ್ತಿ ಮತ್ತು ದೈವ ಕೃಪೆಯನ್ನು ವಿವರಿಸುತ್ತದೆ. ವಿಶ್ವವಲ್ಲಭ ತೀರ್ಥರು, ಅವರು ವಾದಿರಾಜ ತೀರ್ಥರು, ಅವರ ಆಶೀರ್ವಾದದಿಂದ ಮಹಾನ್ ಯತಿಗಳಾಗಿ ಬೆಳೆದರು.